ಈಗ ಸ್ವಚ್ಛ ಭಾರತ ಆಂದೋಲನ ಅಂತ ಈಗ ಕಸ ಹಿಡ್ಕೊಂಡು ಎರಡು ಕಡೆ ಈಗ ಮೋದಿ ಹಿಂಗೆ ಹಿಡ್ಕೊಂಡು ಮುಗಿತಲ್ಲ ಸ್ವಚ್ಛ ಮಾಡಿದ ದೇಶ. ಮಹಾತ್ಮ ಗಾಂಧೀಜಿಯವರ 100 ವರ್ಷದಿಂದ ಚಲೋ ಮಾಡಿದ್ರು. 100 ವರ್ಷದಿಂದ ಸ್ವಚ್ಛ ಭಾರತ ಚಲೋ ಮಾಡ್ಯಾರ. ಈಗ ಬಂದಾನೆ ಸ್ವಚ್ಛ ಭಾರತ, ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಎಲ್ಲ ಮಾರಿಬಿಟ್ಟಾರ. ನಮ್ಮನ್ನ ಒಂದ ಭಾರತ ಬಾಕಿ ಐತಿ ಸರ್, ನಿಮ್ಮನ್ನ ಭಾರತ ಒಂದ ಬಾಕಿ ಐತಿ. ನಿಮ್ಗೇನು ಗೊತ್ತೇ ಇಲ್ಲ. ಈಗ ವಿಷಯಕ್ಕೆ ಬಂದ್ಬಿಡ್ತೀನಿ ನಾನು. ಭಾಳ ಮಾತಾಡೋದು ಬೇಡ ಈ ಇತಿಹಾಸ, ಯಾಕಂದ್ರೆ ಕಾರ್ಯಕ್ರಮ ಎದಕ್ಕೆ ಮಾಡಿದ್ವಿ ಏನು ಮಾಡಿದ್ವಿ ಅಂತ ಹೇಳಿದೆ ನಾನು. ಇವರು ಗೋಡ್ಸೆ ಯಾರಪ್ಪ? ನಾಥಾರಾಮ್ ಗೋಡ್ಸೆ. ಯಾರು ಗೊತ್ತಲ್ರಪ್ಪ? ಯುವಕರ ನಾಥಾರಾಮ್ ಗೋಡ್ಸೆ ಯಾರು? ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದವ. ಗುಂಡು ಹಾಕಿದ, ಗುಂಡು ಹಾಕಿದ. ಅದಕ್ಕೆ ಗದ್ದೆಗಿರಿ ಅವರು ಹೇಳಿದ್ರು, ನಮ್ಮ ಆಚಾರ್ಯ ಹೇಳಿದ್ರಲ್ಲ, ನಮ್ಮ ಅಲ್ಲಮ್ಮ ಪ್ರಭು ಒಂದು ಮಾತನ್ನು ಹೇಳ್ತಾರ. ಮುಂಚೆ ನಮ್ಮ ಮಾಲ್ಸ್ವಾಮಿಗಳು, ಗುರುಮಾಲ್ಸ್ವಾಮಿಗಳು ಭಾಷಣ ಮಾಡ್ಯಾರ. ಗೊತ್ತಲ್ಲ ಏನ್ ಹೇಳಿದ್ರ? ಬ್ರಿಟಿಷ್ ಹೇಳ್ತಾರ ಮೌಂಟ್ ಬ್ಯಾಟನ್ ಅಂದ್ರೆ ಗವರ್ನರ್ 15 ವರ್ಷ ಈ ದೇಶದ ಹೋರಾಟ ಚಳವಳಿಗೆ ಮಹಾತ್ಮ ಗಾಂಧೀಜಿಯವರು ನುಗ್ಗಿದ ಮೇಲೆ ಅವ್ರಿಗೆ ಒಂದು ಒಂದು ಲಾಠಿ ಯಂತ್ರ, ಒಂದು ಬಂದೂಕಿಂತ ಒಂದು ಹೇಟ್ ಹೊಡೆದಿಲ್ಲ ಅವ್ರಿಗೆ ಬ್ರಿಟಿಷರು. ಮಹಾತ್ಮ ಗಾಂಧೀಜಿಯವರಿಗೆ ಯಾವತ್ತೂ ಮಂದಿ ಅವ್ರನ್ನ ಹೊರಿಸ್ಕೊಡ್ಲಿಲ್ಲ ಬ್ರಿಟಿಷರು. ಅಷ್ಟು ಅನಿಸ್ಬಿಟ್ಟು ಮಹಾತ್ಮ ಅಂತ ತಂದಿದ್ರು ಅವರು. ಬರೀ ಎಷ್ಟು ಬಟ್ಟೆ ಇತ್ತು ಮಹಾತ್ಮ ಗಾಂಧೀಜಿಯವರು ಮೈಮೇಲೆ ಬಟ್ಟೆ ನೋಡಿದ್ರಪ್ಪ? ನೋಡಿದ್ರಲ್ಲ, ಆ ಬಟ್ಟೆ ಹಾಕಿದ್ರು, ಎಲ್ಲ ತ್ಯಾಗ ಮಾಡಿದ್ರು. ಅವರು ಎಲ್ಲ ಮಾಡ್ಯಾರ. ಮಾಡಿ ಎಲ್ಲ ಒಪ್ಪಿಕೊಂಡು ಆ ಪುಸ್ತಕ ನೀತಿದ್ದೀನಿ ಓದಾಕತ್ತಿದ್ದೆ. ಆ ಪುಸ್ತಕ ಓದಾಕತ್ತಿದ್ದೆ ನಾವು. ಎಲ್ಲ ಮಾಡಿ ತಪ್ಪಾಗಿತ್ತಂತ ಒಪ್ಕೊಂಡು ಶರಣಾಗತಿ ಆಗ್ಬಿಡ್ತಾರೆ ದೇಶಕ್ಕೋಸ್ಕರ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಬ್ರಿಟಿಷರು ಎಷ್ಟು ಗೌರವಿಸ್ತಿದ್ರು ಅಂದ್ರೆ ಅವ್ರಿಗೆ ಅದೇ ಹೇಳಿದ್ರೆ ಅನೇಕ ವಿಚಾರಗಳನ್ನು ಹೇಳ್ಯಾರ. ನಮ್ಮ ಮತ್ತೆ ಇತಿಹಾಸಕ್ಕೆ ಹೋಗೋದಿಲ್ಲ. ಅವ್ರು ಹೇಳ್ತಾರ 15 ವರ್ಷ ಮಹಾತ್ಮ ಗಾಂಧೀಜಿಯವರಿಗೆ ಮೈ ಮೇಲೆ ಒಂದು ಭಾರ ಬರಲಾರ್ದಂಗೆ ನೋಡ್ಕೊಂಡಿದ್ವಿ. 18 ತಿಂಗಳೊಳಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮಹಾತ್ಮ ಗಾಂಧೀಜಿಯವ್ರನ್ನ 18 ತಿಂಗಳವರೆಗೂ ಭಾರತೀಯರು ಕೊಂದ್ರಲ್ಲ, ನೀವು ಮನುಷ್ಯರ ಅಂತೇಳಿ ಮೌಂಟ್ ಬ್ಯಾಟನ್ ಹೇಳ್ತಾರೆ ಭಾರತೀಯರಿಗೆ. ಅದು ಯಾರು? ಭಾರತೀಯರ ಕೊಂದಲ್ಲವ ಯಾರವ? ನಾಥಾರಾಮ್ ಗೋಡ್ಸೆ. ಈಗೀಗ ಕಳ್ಳನ ಮಕ್ಕಳು ಇವ್ರು ದೇವ್ರ ಗುಡಿ ಕಟ್ಸ್ಯಾರ. ಅವ್ರು ಮಣಿದಾರಿ ಬಿಜೆಪಿ ಮಣಿದವ್ರು. ಈಗ ಅವ ಇನ್ನೊಬ್ಬ ಬೂಟ್ ಬೇಕಿದ್ದವ ಬ್ರಿಟಿಷ್ ಬೂಟು ಜೈಲಾಗಿದ್ದಾಗ. ಯಾರು? ಮಿಸ್ಟರ್ ಸಾವರ್ಕರ್. ಅವರು ಜಯಂತಿ ಮಾಡ್ತಾರೆ, ಅವ್ರು ಸರ್ಕಲ್ ಕಟ್ಟಿಸ್ತಾರೆ. ನಾಚಿಕೆ ಮಾನ ಮರ್ಯಾದೆ ಐತಾ ಈ ಭಾರತೀಯ ಜನತಾ ಪಕ್ಷದವ್ರಿಗೆ? ಒಬ್ಬ ಘೋಷಣೆ ದೇವ್ರ ಗುಡಿ ಕಟ್ಟಿಸ್ತಾರ. ಮಹಾತ್ಮ ಗಾಂಧೀಜಿಯವ್ರನ್ನ, ಮಹಾತ್ಮನ ಬಾಪೂಜಿಯನ್ನ ಕೊಂದಂತವ್ರನ್ನ ಇವ್ರು ಪೂಜೆ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವ್ರು ಏನ್ ಮಾಡ್ರ ಅಂತ ಮಾತಾಡ್ತಾರೆ ಇವರು. ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶದ ಮೇಲೆ ಇವ್ರು ಗೌರವ ಐತಂದ್ರಪ್ಪ. ನಾಥಾರಾಮ್ ಕೊಡ್ಸಬೇಕಾ? ಮಹಾತ್ಮ ಗಾಂಧೀಜಿ ಹೇಳ್ಬೇಕಾ? ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರು ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಕೂಡ ತಮ್ಮ ಜೀವ ತ್ಯಾಗ ಮಾಡಿದ್ರು. ಸರ್ವಸ್ವತ ಎಲ್ಲ ನೇತಿ ಬಿಟ್ರು, ಮಕ್ಕಳು ಬಿಟ್ರು, ಮನಿ ಬಿಟ್ರು, ಎಲ್ಲ ಬಿಟ್ಟು ತುಂಡು ಬಟ್ಟೆ ಮ್ಯಾಗ ಹೇಳಿದ್ರು ಪಾಪ. ಇವರು ಆ ನಾಥಾರಾಮ್ ಗೋಡ್ಸೆ RSS ಸಂಘಟನೆಗಿದ್ದಾವ. ಏನು ರಾಷ್ಟ್ರೀಯ ಏನಿದು ಸ್ವಯಂ ಸೇವಕ ಸಂಘ ಅಂತ ಸುಡುಗಾಡ ಎಲ್ಲೈತಪ್ಪ ಸಂಘ ನಿಮ್ಮದು? ಗಂಡ ಮಕ್ಕಳ ಒಂದು ನಾಯಿ ಮನೆಯನ್ನು ಸತ್ತಾವ ದೇಶಕ್ಕೆ. ನೀವು ಯಾವಾಗ ಹುಟ್ಟುಕೊಂಡ್ರಿ ಈ ದೇಶದಾಗ ನಮ್ಗೆ ಗೊತ್ತೈತಿ. ನೀವು ಭಾಳ ಕಿಸಾಕ್ ಹೋಗ್ಬೇಡ್ರಿ, ನಮ್ಗೆಲ್ಲ ಗೊತ್ತದ. ನಾವು ಬೇಕಂತ ಮಾಡಿ ನಿಮ್ಗೆ ಉತ್ತರ ಕೊಡಕ್ಕೆ ಮಾಡಿವಿ ಈ ಕಾರ್ಯಕ್ರಮ. ಇದು ಭಾರತೀಯರ ಕಾರ್ಯಕ್ರಮ, ಭಾರತ ದೇಶದ ಕಾರ್ಯಕ್ರಮ. ನಾವು ಸರ್ವ ಜನಾಂಗದ ಶಾಂತಿಯ ತೋಟ. ಇವತ್ತು ಪವಿತ್ರವಾದ ಕಾರ್ಯಕ್ರಮ ನೋಡಿದ್ರೆ ಅವ್ರ ಪ್ರಾರ್ಥನೆ ಪ್ರಾರಂಭ ಆಯಿತು. ಇವತ್ತು ಆಕಾಶದಿಂದ ಆ ಭಗವಂತನೇ ಇವತ್ತು ಅವರಿಗೆ ಪುಷ್ಪ ರೂಪದಲ್ಲಿ ಏನು ಪವಿತ್ರಗೊಳಿಸಿದಾಗ ಇದಕ್ಕೆ ಇವತ್ತು ನೋಡಿದ್ರಿ ಎಷ್ಟು ಜನ ನಮ್ಮ ಹಿಂದೂ ಧರ್ಮದವರು, ನಮ್ಮ ಇಸ್ಲಾಂ ಧರ್ಮದವರು, ಬೌದ್ಧ ಧರ್ಮದವರು, ನಮ್ಮ ಜೈನ ಧರ್ಮ, ಇವೆಲ್ಲ ಧರ್ಮಗಳು ನಮ್ಮ ದೇಶದಲ್ಲಿ
ರಾಮನ ಬೇರೆ, ಇವ್ರ ಕಾಲದ ರಾಮನ ಬೇರೆ. ಇವರು ದೇಶ ಒಡೆಯುವ ರಾಮನನ್ನ ಹುಡುಕೊಟ್ಟಲ್ಲ. ಆದ್ರೆ ಮಹಾತ್ಮ ಗಾಂಧೀಜಿಯವರ ಕಂಡಂತ ರಾಮ ನಮಗೆ ಬೇಕಾಗಿದೆ, ನಮಗೆ ಅವಶ್ಯಕತೆ ಇದೆ, ನಿಮಗೆ ಅವಶ್ಯಕತೆ ಇದೆ. ಈ ದೇಶವನ್ನು ಒಗ್ಗೂಡಿಸ್ಕೊಂಡು ಹೋಗೋದಕ್ಕೆ ಆ ರಾಮ ಬೇಡ, ಕಟ್ಟಕತೆ ರಾಮ ಬೇಡ. ನಮಗೆ ಮಹಾತ್ಮ ಗಾಂಧೀಜಿಯವರು ಕಂಡಂತ ರಾಮ ಸ್ವರಾಜ್ಯ, ಗ್ರಾಮ ಸ್ವರಾಜ್ಯ ಇವತ್ತು ಬೇಕಾಗಿದೆ ಬಂಧುಗಳ. ಅದಕ್ಕೆ ಇವತ್ತು ದೇಶವನ್ನ ಮಹಾತ್ಮನನ್ನ ಕೊಂದಂತವ್ರಿಗೆ ದೇವ್ರ ಗುಡಿ ಕಟ್ತಾರಂದ್ರೆ ಇವ್ರು ಯಾರು ಬಿಡ್ತಾರಪ್ಪ? ಬ್ರಿಟಿಷರು ಬೂಟ್ ಹಾಕಿದವನ್ನ ಸರ್ಕಲ್ ಮಾಡ್ತಾರೆ, ಇಲ್ಕಲ್ಲಾಗ ಒಂದೈತಿ. ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಐತೆ ಇವ್ರಿಗೆ ಭಾರತೀಯ ಜನತಾ ಪಕ್ಷದವರು. ಅದಕ್ಕೆ ಈ ದೇಶವನ್ನು ಒಡೆಯೋದಕ್ಕಾಗಿ ಬಂದಾರ. ಮತ್ತು ಪವಿತ್ರವಾದ ಸಂವಿಧಾನ, ನಮ್ಮ ಭಾರತ ದೇಶದ ಸಂವಿಧಾನ, ಎಷ್ಟು ವಿಚಾರಗಳನ್ನು ಇಟ್ಕೊಂಡು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿದ್ರು. ಎಷ್ಟು ವಿದೇಶ ದೇಶಗಳನ್ನ ಅಡ್ಡಾಡಿದ್ರು, ಎಷ್ಟು ಧರ್ಮಗಳನ್ನ ಸಂದರ್ಶನ ಮಾಡಿದ್ರು. ಸಂವಿಧಾನವನ್ನ ತರುವಂತ ಸಂದರ್ಭದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರ ಚಿಂತನೆಯಲ್ಲಿ ಐತಿ, ಅಣ್ಣ ಬಸವಣ್ಣನವರ ಚಿಂತನೆ ಐತಿ. ಅಲ್ಲಿ ಸಂವಿಧಾನದೊಳಗೆ ಒಂದೇ ಇಟ್ಕೊಂಡಿದ್ರು. ಈ ಭೂಮಿ ಮೇಲೆ, ಪವಿತ್ರವಾದ ಭೂಮಿ ಮೇಲೆ ಏನೋ ನಡೆದಾಡಿ ಭೂಮಿಯನ್ನು ಪವಿತ್ರಗೊಳಿಸಿದಂತ ಎಲ್ಲ ಪ್ರವಾದಿಗಳ ಒಂದು ಅನುಭವವನ್ನು ತಗೊಂಡು ಈ ಭಾರತದ ಸಂವಿಧಾನವನ್ನ ಬರೆಯಲಾಗಿದೆ ಬಂಧುಗಳೇ. ಭಾರತದ ಸಂವಿಧಾನವನ್ನು ಈ ಸಂವಿಧಾನ ಎಲ್ಲಿ ಜಗತ್ತಿನ ಹುಡುಗರು ಎಲ್ಲಿ ಬೇರೆ ದೇಶ ಸಿಗುತ್ತೆ ನೋಡೋರಿ. ಎಲ್ಲ ಧರ್ಮದವು ಎಲ್ಲ ಕಡೆ. ನಮ್ಮದ ಇಲ್ಲಿ ವಿಶೇಷವಾದ ಎಲ್ಲ ಧರ್ಮ. ಎಷ್ಟು ದೇವ್ರದಪ್ಪ, ಎಷ್ಟು ಭಾಷೆ ಅದವಪ್ಪ. ಇವತ್ತು ನರೇಂದ್ರ ಮೋದಿ ಈ ಭಾಷೆ ಇವಾಗ ಹುಟ್ಟಿಸಿದ್ರು, ಇವಾಗ ಕುಣ್ಣಿ ಈಗ ಹುಟ್ಟ್ಯಾರ. ಮಹಾತ್ಮ ಗಾಂಧೀಜಿಯವರಿಗೆ ಮಾತಾಡ್ತಾರ, ಸಂವಿಧಾನ ಬದಲಿ ಮಾಡ್ತಾರಂತ. ಬಿಟ್ಟು ಬಿಡ್ತೀವಿ ನಾವು ಕಾಂಗ್ರೆಸ್ನವರು. ಈ ದೇಶ ಕಾಂಗ್ರೆಸ್ ಅವ್ರ ಜೀವಂತ ಇರೋವರೆಗೂ ನಿಮ್ಮ ಮಕ್ಕಳು ನಾವು ಯಾವುದು ಬದಲಿ ಮಾಡಕ್ ಕೊಡೋದಿಲ್ಲ. ಮಕ್ಕಳ ಬಂದು ಅದ್ರಾಗ ನನ್ನ ಉಸಿರಿನವರೆಗೆ ಈ ಊರಿನ ತಾಲೂಕಿನಾಗ